ಆ ಸಕ್ಸೇನ ಮೋಸ ಮಾಡಿ ಆಸ್ತಿ ಕಿತ್ಕೊಂಡಿದ್ದ. ಆದ್ರೆ ಈ ಆಸ್ತಿ ಕಂಡಿದ್ದು ಅವನ್ ಕಣ್ಣು ಮಾತ್ರ, ಕೈಗಂತೂ ಸಿಗ್ಲಿಲ್ಲ. ಒಟ್ನಲ್ಲಿ ಅವ್ನು ಮಾಡಿದ ನಂಬಿಕೆ ದ್ರೋಹಕ್ಕೆ ಇದೇ ಸರಿಯಾದ ದಂಡನೆ ಅಲ್ವಾ? ಹೌದು ರಾಮಾಚಾರಿ. ಆದ್ರೆ ನಮ್ ಪ್ರತಿಕಾರ ಬರೀ ಆ ನವದೀಪ್ನ ಕೆಳಗ್ ಬೀಳ್ಸೋದ್ ಮಾತ್ರ ಅಲ್ಲ, ಡ್ಯಾಡ್ ನಮ್ ಮೇಲೆ ಎತ್ತೋದು. ನೋಡಿ, ಒಳ್ಳೆತನ ತಡವಾಗಿ ಗೆಲ್ಲುತ್ತೆ ಮೇಡಮ್, ಆದ್ರೆ ಸೋಲಲ್ಲ. ಸಮಯ ಅವ್ರನ್ನ ಸಹಾಯಲ್ಲ. ಅಲ್ಲ ರಾಮಾಚಾರಿ, ಆ ನವದೀಪ್ ಜೀವನ ಪೂರ್ತಿ ಮೋಸ, ವಂಚನೆ, ನಂಬಿಕೆ ದ್ರೋಹನೇ ಮಾಡ್ಕೊಂಡ್ ಬಂದಿದ್ದಾನೆ. ಅಂತದ್ರಲ್ಲಿ ನಾವ್ ಅವನಿಗೆ ಮೋಸ ಮಾಡ್ತಾ ಇದೀವಿ, ಅವನ ಗುಂಡಿಗೆ ತಳ್ತಾ ಇದೀವಿ ಅನ್ನೋ ಸಣ್ಣ ಸೂಕ್ಷ್ಮ ಅವನಿಗೆ ಅರ್ಥ ಆಗಿಲ್ವಾ? ತುಂಬಾ ಈಸಿಯಾಗಿ ನಮ್ನ ನಂಬ್ದ, ನಾವ್ ಹೇಳಿದ್ದನ್ನೆಲ್ಲ ಕೇಳ್ದ. ಹಾಗಾದ್ರೆ ಅವನ್ ಅಷ್ಟೊಂದು ದಡ್ಡನ ರಾಮಾಚಾರಿ? ಈ ದುರಾಸೆ ಅನ್ನೋದಿದೆಯಲ್ಲ ಮೇಡಮ್, ಅದು ಕೆಲವು ಸತಿ ಮನುಷ್ಯರ ಬುದ್ಧಿನ ಮಂಕ್ ಮಾಡಿಬಿಡುತ್ತೆ. ಆ ದುರಾಸೆ ಬೆನ್ಬಿದ್ದು ಎಲ್ಲ ನಂದೇ ಆಗುತ್ತೆ ಅನ್ನೋ ಅಹಂ ಇದೆ ನೋಡಿ, ಅದು ಅವ್ರನ್ನ ಹೀಗೆ ಮಾಡಂಗ್ ಮಾಡುತ್ತೆ. ಅದಕ್ಕೆ ನಾವು ಹೇಳಿದ್ದೆಲ್ಲ ಸರಿ ಅನ್ಕೊಂಡು ಸೈನ್ ಮಾಡಿಕೊಟ್ಟ ಅಷ್ಟೇ. ಆದ್ರೆ ಅವನು ಅತಿ ಆಸೆ ಗತಿ ಕೇಡು ಅನ್ನೋ ಸಿಂಪಲ್ ಲಾಜಿಕ್ ನ ಮರ್ತು ಬಿಟ್ಟ ನೋಡು. ಆಸೆನೇ ದುಃಖಕ್ಕೆ ಮೂಲ ಅಂತ ದೊಡ್ಡವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆದ್ರೆ ಇವ್ರುಗಳೆಲ್ಲ ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಗೊತ್ತಾಗಲ್ಲ. ನೀನೇ ಹೇಳ್ತಿರ್ತೀಯಲ್ವಾ ರಾಮಾಚಾರಿ, ಪಾಪದ ಕೂಡ ತುಂಬಿದಾಗ ಮನುಷ್ಯನ್ಗೆ ಬೇರೆ ಯಾವ ಯೋಚನೆ ಮಾಡೋ ಶಕ್ತಿನೂ ಇರೋದಿಲ್ಲ ಅಂತ. ಒಟ್ನಲ್ಲಿ ಅವನ ಅಂತ್ಯ ಹತ್ರ ಬರ್ತಾ ಇದೆ, ಅದಕ್ಕೆ ನಾವ್ ಹೇಳೋದನ್ನೆಲ್ಲ ಬ್ಲೈಂಡ್ ಆಗಿ ನಂಬ್ತಿದ್ದಾನೆ. ಅವ್ನು ನಂಬಿರೋದೇ ನಮ್ಗೆ ಒಳ್ಳೇದಲ್ವಾ ಮೇಡಮ್? ಹೌದು ರಾಮಾಚಾರಿ, ಇನ್ನಾವ್ ಸುಮ್ನೆ ಇರೋದ್ ಬೇಡ, ಆದಷ್ಟು ಬೇಗ ಅವನಿಗೆ ಮುಕ್ತಿ ಕಾಣಿಸ್ಬೇಕು. ಅವನ್ ಬೇರೆ ಆಟ ಆಡೋಕ್ಕೂ ಮುಂಚೆ ನಾವು ಹುಷಾರಾಗ್ಬೇಕು. ಮೇಡಮ್, ವಿವೇಕ್ ನಮ್ಮ ಹತ್ರ ಇರೋವರೆಗೂ ಅವ್ನು ಬೇರೆ ಇನ್ಯಾವ ಆಟನೂ ಆಡೋಕ್ಕಾಗಲ್ಲ. ನಾವು ಬೇರೆ ಯಾವ ಸಮಸ್ಯೆನೂ ಇರಲ್ಲ. ಆದ್ರೂ ಈ ವಿವೇಕ್ ಎಲ್ಲಿ ಹೋಗಿರ್ಬಹುದು? ಅವ್ನು ಎಲ್ಲಿ ಹೋದ್ರು ಫೋನ್ ಮಾಡಿ ನನಗೆ ಇನ್ಫಾರ್ಮ್ ಮಾಡ್ತಾನೆ. ಈಗ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಈ ವಿವೇಕ್ ಕಾಗ ಹೋಗ? ಮಿಸ್ಟರ್ ನವದೀಪ್, ಅವನೇನೋ ಹೇಳ್ಬೇಕು ಅಂತಿದ್ದ ಅಲ್ವಾ? ಸಾಲಿಡ್ ಪ್ರೂಫ್ ಜೊತೆ ಬರ್ತೀನಿ ಅಂತ ಹೋದವನು ಇನ್ನೂ ಬಂದಿಲ್ಲ. ಡೋಂಟ್ ಯು ಥಿಂಕ್ ಇಟ್ಸ್ ಲಿಟಲ್ ಫಿಶಿ? ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕದ್ರಂತೆ, ಆ ಥರ ಇವರುಗಳು ಸೈನ್ ಕೊಟ್ಟ ಮೇಲೆ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ. ಈ ಬುದ್ಧಿ ಮುಂಚೆನೆ ಬರಬೇಕಿತ್ತು ತಾನೆ. ಇದು ಫಿಶಿ ಅಲ್ಲ, ಅಲ್ಲಿ ಫಿಶ್ ಫ್ರೈ ಆಗೋಗಿದೆ. ಎಕ್ಸ್ಕ್ಯೂಸ್ ಮೀ, ಕಾನ್ ವಿವೇಕ್ ಇಲ್ವಾ ಅಂಕಲ್? ನೈ ಓ ಬಾರ್ಗೆ ಅಲ್ಲ, ಅವನಿಂದ ಏನಾಗ್ಬೇಕಾಗಿತ್ತು? ಏನಿಲ್ಲ ಅಂಕಲ್, ಅವನು ನಿನ್ನೆ ಮನೆ ಕರೆಸ್ಕೊಂಡಿದ್ದ, ಅದ್ರ ಪೇಮೆಂಟ್ ಇನ್ನೂ ಕೊಟ್ಟಿಲ್ಲ. ಅಯ್ಯೋ ಶಿವನೇ, ಏನಮ್ಮ ಸ್ವಲ್ಪ ಸರಿಯಾಗಿ ಮಾತಾಡಮ್ಮ. ಅಲ್ಲ, ಅವ್ರಿಗೆ ಹೆಣ್ಣು ಕೊಡ್ತಾ ಇರೋ ಅತ್ತೆ ಮುಂದೆ ಈ ರೀತಿ ಮಾತಾಡಿದ್ರೆ ಪಾಪ ಆ ಅಮ್ಮ ಏನ್ ಅನ್ಕೊಂಬೇಡ, ಎದೆಗಿದೆ ಹೊಡ್ಕೊಂಡ್ಬಿಟ್ಟಾರು. ಮೊದಲೇ ಅವ್ರದ್ದು ಸುಸಂಸ್ಕೃತ ಫ್ಯಾಮಿಲಿ. ಹಲೋ, ನಾನೇನು ಆತರ ಅಲ್ಲ, ನಾನು ಕೂಡ ಸಂಸ್ಕಾರ ಇರೋ ಫ್ಯಾಮಿಲಿಯಿಂದಾನೇ ಬಂದಿರೋದು. ತುಂಬ ಚುಪ್ಪಾಯ್ತು. ಅವನು ನಿನ್ನ ಯಾವ ವಿಷಯಕ್ಕೆ ಕಳ್ಸಿದ್ದ? ಯಾವ ಪೇಮೆಂಟ್ ಆಗ್ಬೇಕು? ಅಂಕಲ್ ನನಗೂ ಮಿಮಿಕ್ರಿ ಆರ್ಟಿಸ್ಟ್. ವಿವೇಕು ನಿನ್ನೆ ಸತ್ಯ ಬಾಯಿ ಬಿಡ್ಸೋಕೆ ಅವ್ರ ತರ ಮಾತಾಡಿಸ್ತ. ಬಟ್ ಪೇಮೆಂಟ್ ನ ಅಕೌಂಟ್ಗೆ ಹಾಕ್ತೀನಿ ಅಂತೇಳಿ ಇನ್ನೂ ಕೂಡ ಹಾಕಿಲ್ಲ. ಅದಕ್ಕೆ ಡೈರೆಕ್ಟ್ ಆಗಿ ಮೀಟ್ ಮಾಡಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಅವ್ನು ಯಾರಿಗೆ ಫೋನ್ ಮಾಡ್ಸಿದ್ದ? ನೀನ್ ಏನ್ ಮಾತಾಡ್ತೆ? ಅಂಕಲ್, ಅದನ್ನ ಹೇಳುದ್ಕಂತ ನೀವೇ ಒಂದ್ಸರಿ ಕೇಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲಾ ರೆಕಾರ್ಡ್ಸು ನನ್ನ ಕಡೆ ಇದೆ, ನೀವೇ ಒಂದ್ಸರಿ ಕೇಳಿಸ್ಕೊಳ್ಳಿ. ಹಲೋ, ನಾನ್ ಚಾರು ಮಾತಾಡ್ತಾ ಇದ್ದೀನಿ. ಆ ಹರಾಜ್ ವಿಷಯದಲ್ಲಿ ಹೆಲ್ಪ್ ಮಾಡ್ದ್ಯಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಕಾಲ್ ಮಾಡ್ದೆ. ಆ ಸಕ್ಸೇನಾ ಸಿಸ್ಟಮ್ನ ಅವನಿಗೆ ಗೊತ್ತಾಗ್ಲಿದ್ದಂಗೆ ಓಪನ್ ಮಾಡಿ ಅದರಲ್ಲಿರೋ ಸೀಕ್ರೆಟ್ನೆಲ್ಲ ಕಾಪಿ ಮಾಡಿಕೊಂಡು ಅವನಿಗೆ ಒಂದೊಂದೇ ಸೋಲಿನ ರುಚಿ ತೋರಿಸ್ತಾ ಇದ್ರಲ್ಲ. ಆ ಟೆಂಡರ್ ಇಂದ ಅವನ್ ಕೋಟಿಂಗ್ನೇ ಕದ್ದು ಅದನ್ನ ಬೇರೆಯವ್ರಿಗೆ ಕೊಟ್ಟು ಜಸ್ಟ್ ₹1 ಆ ಟೆಂಡರ್ ಅವನ್ ಕೈ ತಪ್ಪು ಹಾಗೆ ಮಾಡಿದ್ರಂತೆ. ಅಂದ್ರೆ ಇದನ್ನೆಲ್ಲ ಮಾಡ್ಸಿರೋದು ನಿಮ್ ಮಗಳು ಚಾರುನೇನಾ? ಓ ಗಾಡ್, ಆಸ್ತಿ ಪೇಪರ್ ಎಲ್ಲ ಸೈನ್ ಮಾಡಿ ಕೊಟ್ಟಾಯ್ತು. ಇವರಿಬ್ರು ಪ್ಲಾನ್ ಮಾಡಿ ನಮ್ಮನ್ನ ಮೋಸ ಮಾಡಿದ್ರು. ಎಲ್ಲ ಹೋಯ್ತು.
ಮುಂದೆ ತಪ್ಪಿಸ್ಕೊಬೇಡ. ಬಿಡು ಮುರಾರಿ, ಮರ್ಯಾದೆಯಾಗಿ ನನ್ ಕೈ ಬಿಟ್ರೆ ಸರಿ, ಇಲ್ಲ ನೋಡು ಬಿಡಲ್ಲ. ಅದೇನ್ ತಪ್ಪಿಸ್ಕೊಳ್ತೀಯ ನಾನು ನೋಡ್ತೀನಿ. ಬಾಳ ನನ್ನನ್ನೇ ಕಟ್ಟಾಕ್ತೀಯ, ನನ್ಗೆ ಟಾರ್ಚರ್ ಕೊಡ್ತೀಯ, ನಿನಗ್ ಸರಿಯಾಗಿ ಮಾಡ್ತೀನಿ ಇರು. ಮೊದಲೇ ದೊಡ್ಡ ತಪ್ಪ ನಿನ್ ಗಂಡ ಕರ್ಕೊಂಡಿದ್ಯಾ, ಈಗ ಮತ್ತೆ ಅದೇ ತಪ್ಪ ಮಾಡಕ್ ಹೋಗ್ಬೇಡ. ನನ್ ಮಾತ್ ಕೇಳು, ನನ್ ಮಾತ್ ಕೇಳು. ರುಕೋ, ಮತ್ತೆ ಅದೇ ತಪ್ಪು ಮಾಡ್ಬೇಕಾ? ರುಕು, ನನ್ ಮಾತ್ ಕೇಳು. ರುಕೋ, ನನ್ ಬಿಟ್ಬಿಡು. ರುಕೋ, ಏಯ್, ನಿನ್ ಮಾತನ್ನ ನಾನ್ ಯಾಕೋ ಕೇಳಿ? ಏನೇ ಆದ್ರೂ ಸರಿ, ಕೊನೆಗೆ ನನ್ ಪ್ರಾಣ ಹೋದ್ರೂ ಸರಿ, ನಾನ್ ಮಾತ್ರ ಚಾರುನ ಸುಮ್ನೆ ಬಿಡಲ್ಲ. ಚಾರು ಅದ್ಕೆ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ? ರುಕೋ, ಪಾಪ ಚಾರು ಅದ್ಕೆ. ನೀನಲ್ಲ, ಆ ದೇವ್ರೆ ಬಂದ್ ಹೇಳಿದ್ರು ನಾನ್ ಅವಳನ್ನ ಸುಮ್ನೆ ಬಿಡಲ್ಲ. ನೋಡ್ತಾ ಇರು, ಅವ್ಳಿಗೊಂದ್ ಗತಿ ಕಾಣಿಸ್ತೀನಿ. ಬೇಡ ರುಕೋ. ಎಲ್ಲೋ ನಿನ್ ಫೋನ್ ಎಲ್ಲೋ? ಬೇಡ ರುಕೋ, ಬೇಡ ರುಕೋ, ಬೇಡ ರುಕೋ. ಚಾರು ಅದ್ಕೆ ಜಾನ್ಕಮ್ಮ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ, ನೀವು ಬೇಗ ಬನ್ನಿ. ಅಯ್ಯೋ ಬೇಡ ರುಕೋ, ಚಾರು ಹೊತ್ತಿಗೆ ಏನು ಮಾಡ್ಬೇಡ. ರುಕೋ, ನನ್ ಮಾತ್ ಕೇಳು. ರುಕೋ, ಚಾರು ಹೊತ್ತಿಗೆ ಏನು ಮಾಡ್ಬೇಡ. ರುಕೋ, ರುಕೋ, ನಿಂತ್ಕೋ. ರುಕೋ, ರುಕೋ, ನನ್ ಮಾತ್ ಕೇಳು. ರುಕೋ, ನಿಂತ್ಕೋ. ಏಯ್, ಹೋಗ್ತಾ ಇರು, ಸೀದಾ ಹೋಗ್ತಾ ಇರು. ನಾವು ಪಾಪ ಅಂತ ಡ್ರಾಪ್ ಕೊಡೋಣ ಅಂತ ಅನ್ಕೊಂಡ್ರೆ ನೀವ್ ನೋಡಿದ್ರೆ ನನಗೆ ಚಾಕು ಇಟ್ಟಿದ್ದೀರ. ನಾನು ಎಲ್ಲೂ ತರನೇ ನಿಮ್ಗೆ ಡ್ರಾಪ್ ಕೊಡ್ಬಾರ್ದಾಗಿತ್ತು. ಏಯ್ ಮುಚ್ಚು ಬಾಯ್, ನಿನ್ ಫೋನ್ ಕೊಡು, ನನಗೆ ಕಾಲ್ ಮಾಡ್ಬೇಕು. ಯಾವುದೋ ಅನ್ನೋನ್ ನಂಬರ್, ಲೋನ್ ಬೇಕಾ ಬೇಕಾ ಅಂತ ಕೇಳ್ತಾರೆ ಅಷ್ಟೇ. ಇಂಪಾರ್ಟೆಂಟ್ ಕೆಲಸ ಇರುವಾಗನೇ ಈ ಕಾಲ್ ಬರೋದು. ಯಾಕೆ ಕಾಲ್ ಕಟ್ ಮಾಡ್ತಾ ಇದಾರೆ? ಮತ್ತೆ ರಿಂಗ್ ಆಗ್ತಾ ಇದೆ. ಒಂದ್ಸಲ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ ಇವರಿಗೆ? ಮತ್ತೆ ಕಾಲ್ ಕಟ್ ಮಾಡ್ತಾ ಇದಾರಲ್ಲ. ಹಲೋ ಹಲೋ ವರುಣ್, ಹಲೋ, ಕೇಳಿಸ್ತಾ ಇದ್ಯಾ? ಏಯ್ ವರುಣ್, ಟೆನ್ಷನ್ ಅಲ್ಲಿದ್ರೆ ನೀನ್ ಆಟನ ಕಟ್ ಮಾಡ. ಮಿಸ್ಟರ್ ನವದೀಪ್, ಇವ್ರ ಅವಶ್ಯಕತೆ ನಮ್ಗಿದ್ಯಾ? ಇವ್ರಿದ್ದಷ್ಟು ನಮ್ ತಲೆ ಕೆಡ್ತಾ ಇರುತ್ತೆ. ಇವ್ನಿಲ್ಲೇ ಎಲ್ಲಾದ್ರೂ ಇಳಿಸ್ಬಿಡಿ. ಎಸ್, ದಟ್ಸ್ ಅ ಗುಡ್ ಐಡಿಯಾ. ಯು ಬೋತ್ ಗೆಟ್ ಔಟ್. ಔಟ್. ಕಾರ್ ನಿಲ್ಸಪ್ಪ, ಮುಂದೆ ಸ್ಟಾಪ್ ಮಾಡಿ. ಇಬ್ರು ಔಟ್. ಔಟ್. ಐ ಸೆಡ್ ಗೆಟ್ ಔಟ್. ಹಲೋ ಹಲೋ ವರುಣ್, ನಾನು ವಿವೇಕ್ ಮಾತಾಡ್ತಾ ಇದ್ದೀನಿ. ಚೋಡೆ ಸಾಬ್ ನೀವಾ? ನಿಮ್ ಡ್ಯಾಡಿ ಇಲ್ಲಿ. ನಾನು ಡ್ಯಾಡಿ ಕಾಲ್ ಮಾಡ್ತಾ ಇದ್ದೀನಿ, ಅವರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ನಾವು ತಿಳ್ಕೊಂಡಿರೋ ಹಾಗೆ ಅವನು ಕಿಟ್ಟಿ ಅಲ್ಲ, ಅವನು ರಾಮಾಚಾರಿ. ರಾಮಾಚಾರಿ ಮತ್ತೆ ಚಾರು ಸೇರ್ಕೊಂಡೆ ಇದೆಲ್ಲ ಮಾಡ್ತಾ ಇರೋದು. ಅವ್ರು ನನ್ನ ಕಿಡ್ನಾಪ್ ಮಾಡಿ ಒಂದ್ ಕಡೆ ಕೂಡ ಹಾಕಿದ್ರು. ನಾನು ಹೇಗೋ ತಪ್ಪಿಸ್ಕೊಂಡು ಬರ್ತಾ ಇದ್ದೀನಿ. ಡ್ಯಾಡ್ಗೆ ಹೇಳ್ಬಿಡು ನಾನ್ ಮನೆಗ್ ಬರ್ತಾ ಇದ್ದೀನಿ ಅಂತ. ಬೇಗ ಹೋಗೋ. ಸಾಬ್, ಚೋಡೆ ಸಾಬ್ ಕಾಲ್ ಮಾಡಿದ್ದಾರೆ. ಹೇಳಿದ್ನು ಹಿಂದೆ ಓಡ್ ಬರ್ತಿದ್ದಾನೆ. ಇರಿಟೇಟಿಂಗ್ ಫೆಲೋಸ್, ಯೂಸ್ಲೆಸ್. ಅವ್ರಿಗೆ ಬೇಟ ಇಲ್ಲಿದೆ, ನೀವು ಅವ್ರ ಜೊತೆ ಎಲ್ಲಿ ಹೋಗ್ತಾ ಇದ್ದೀರಿ? ಸಾಬ್, ಸಕ್ಸೇನಾ ಸಾಬ್, ನಿಮ್ದಕ್ಕೆ ಬೇಟ ಇಲ್ಲಿದೆ. ಸಾಬ್, ಹಲೋ. ಅಯ್ಯೋ, ಬಸ್ಕರ ಯಾರು ಬಸ್ಕರ? ಅಮ್ಮ, ಅಯ್ಯೋ,
ಮೋಸ್ಟ್ಲಿ ನಿಮ್ ಬಡ ಸಾಬ್ದು ಮತ್ತೆ ನಮ್ ರೋಸ್ದು ಹಣೆ ಬರ ಕೆಟ್ಟೋಗ್ಬಿಟ್ಟಿದೆ ಅನ್ಸಿದೆ. ಅದಕ್ಕೆ ಟಿಂಕರಿಂಗು ಪೇಂಟಿಂಗು ಮಾಡಿಸ್ಕೊಳಕ್ ಹೋಯ್ತವ್ರೆ. ಯಾಕೆ ಸುಮ್ಮನೆ ನಾವು ಓಡಿ ಓಡಿ ಸುಸ್ತಾಗ ಅವ್ರನ್ನ ತಡಿಬೇಕು? ಅವ್ರ ಹಣೆ ಬರ ಹೆಂಗಾರ ಜಾಡ್ಸ್ಕೊಳ್ಳಿ ಬಿಡಪ್ಪ. ನನಗೆ ವೈದ್ಯಲ್ಲ ಜ್ಯೂಸ್ ಕೊಡ್ಸಿ ಬರ. ಅಯ್ಯ ನ್ಯಾಯವಾಗಿ ಟಿಂಕರಿಂಗು ಪೇಂಟಿಂಗು ಎಂಜಾಯ್. ರಾಮಾಚಾರಿ ನಿಲ್ಸು. ಏನಾಯ್ತು? ಚಾರು ಅದಕ್ಕೆ ಚಾನ್ಕಮ್ಮ ಪ್ರಜ್ಞೆ ತಪ್ಪು ಬಿದ್ದೋಗಿದ್ದಾರೆ, ಬೇಗ ಬನ್ನಿ. ರಾಮಾಚಾರಿ, ಮುರಾರಿ ಅತ್ತಮ್ಮ ತಲೆ ತಿರುಗಿ ಬಿದ್ದೋಗಿದ್ದಾರೆ, ಬೇಗ ಬನ್ನಿ ಅಂತ ಮೆಸೇಜ್ ಹಾಕಿದಾನ. ಇಲ್ಲ ಚಾರು ಮೇಡಮ್, ಮುರಾರಿ ಏನೇ ವಿಷಯ ಹೇಳಂಗಿದ್ರು ಒಂದ ಕಾಲ್ ಮಾಡ್ತಾನೆ ಇಲ್ಲ ವಾಯ್ಸ್ ನೋಟ್ ಹಾಕ್ತಾನೆ. ಮೆಸೇಜ್ ಬಂದಿದೆ ಅಂದ್ರೆ ಬೇರೆ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ರಾಮಾಚಾರಿ, ಯಾವ್ದಕ್ಕೊಂದ್ಸಲ ಅತ್ತೆಮ್ಮಂಗೆ ಕಾಲ್ ಮಾಡಿ ವಿಚಾರಿಸು. ರಾಮಾಚಾರಿ ರಾಮಾಚಾರಿ ಹೇಳಪ್ಪ. ಅಮ್ಮ ಎಲ್ಲಿದ್ಯಾ? ಆರಾಮಾಗಿದ್ಯಾ ಅಲ್ವಾ? ಆರಾಮಾಗಿದ್ದೀನ? ಯಾಕೋ ಕಂದ, ನಾನು ಈಗ ತಾನೇ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀನಿ. ಮುರಾರಿ ಏನಾದ್ರು ನಿನ್ ಜೊತೆನೇ ಇದಾನ? ಅವನು ನನ್ನ ದೇವಸ್ಥಾನಕ್ಕೆ ಬಿಟ್ಟು ರುಕ್ಕು ಊಟ ಕೊಟ್ಬಿಟ್ಟು ಬರ್ತೀನಿ ಅಂತ ಹೋದ. ಯಾಕೋ ಕಂದ, ಏನಾದ್ರು ತೊಂದ್ರೆನಾ? ಇಲ್ಲಮ್ಮ, ಇಲ್ಲ, ಏನು ತೊಂದರೆ ಇಲ್ಲ. ನೀವ್ ಕೆಲಸ ಮಾಡು, ಹುಷಾರಾಗಿ ಮನೆಗೆ ಬಂದು ನನಗೆ ಫೋನ್ ಮಾಡು. ಸರಿ ಮಗ್ನೆ, ಹುಷಾರ್ ಕಣೋ. ಇಲ್ಲಿ ಏನೋ ಆಗಿದೆ ಮೇಡಮ್. ಅವರೇ ಮುರಾರಿ ಫೋನ್ ತಗೊಂಡು ಬೇರೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಮೇಡಮ್ ಅವ್ರೇನಾದ್ರು ಅಲ್ಲಿಂದ ತಪ್ಪಿಸ್ಕೊಂಡಿದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಇನ್ಮೇಲಿಂದ ನಾವು ಹುಷಾರಾಗಿರ್ಬೇಕು.